ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಷನ್ ಬೆಲ್ನ ಆನ್ ಮಾಡ್ಕೊಳ್ಳಿ. ಹೊಸ ವೀಡಿಯೋಸ್ ಬರ್ತಾ ಇರುತ್ತೆ. ಸಾರಿ, ತುಂಬ ಲಾಂಗ್ ಗ್ಯಾಪ್ ಆಗಿಬಿಡ್ತು ನನ್ನ ವೀಡಿಯೋಸ್ ಮಾಡಿ. ತುಂಬ ಬ್ಯುಸಿ ಇದೆ, ಸೊ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇನ್ಮೇಲೆ ಈ ರೀತಿ ಆಗಲ್ಲ, ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಾನು ನನ್ನ ಮಗ ಇಬ್ಬರೂ ಬ್ಯಾಂಗ್ಳೂರಿಂದ ತುಮಕೂರಿಗೆ ಹೋಗೋಣ ಅಂಥೇಳಿ ಹೋಗ್ತಾ ಇದ್ದೀವಿ ಟ್ರೈನಲ್ಲಿ. ನಾನು ನಿಮಗೆ ಲಾಸ್ಟ್ ಟೈಮ್ ಹೇಳ್ದಾಗೆ ತುಂಬಾ ಲಾಂಗ್ ಗ್ಯಾಪ್ ಆಗಿಬಿಡ್ತು ಫೋಟೋಶೂಟ್ದು ಮತ್ತು ಸೀಮಂತದ ವ್ಲಾಗು. ಸೊ ಅದಕ್ಕೋಸ್ಕರ ಇನ್ನು ವರಮಹಾಲಕ್ಷ್ಮಿ ಹಬ್ಬ ಬೇರೆ ಹತ್ರ ಬರ್ತಾಯಿದೆ. ತುಂಬಾ ಆ ವಿಡಿಯೋಸ್ ಎಲ್ಲ ಮಾಡೋಕ್ಕೋದಿದೆ, ಬೇಡ ಲೇಟ್ ಆಗುತ್ತೆ ಅಂಥೇಳಿ ಮಾಡ್ತಾಯಿದ್ದೀನಿ. ನಾವಲ್ಲಿಂದ ಸೀದಾ ಊರಿಗೋಗಿ ಊರಿಂದ ನೈಲ್ ಆರ್ಟ್ ಮಾಡಿಸೋಣ ಅಂತ ಹೇಳಿ ನಾನು ಮತ್ತು ನನ್ನ ತಮ್ಮನ ಹೆಂಡತಿ ಇಬ್ಬರೂ ಸಹಿತ ಹೋದ್ವಿ. ನಾನು ಫ್ರೈಡೇ ಹೋದೆ, ನಾವು ಮತ್ತು ಸ್ಯಾಟರ್ಡೆ ನೈಲ್ ಆರ್ಟ್ ಮಾಡಿಸ್ಕೊಳ್ಳೋಣ ಅಂತ ಹೋದ್ವಿ. ನಾವು ನೈಲ್ ಆರ್ಟ್ ಮಾಡಿಸಿದ್ದು ಇದೇ ಫಸ್ಟ್ ಟೈಮು. ಸೊ ಬೇಗ ಆಗಿಬಿಡುತ್ತೆ ಅಂತ ಅಂದ್ಕೊಂಡು ಹೋದರೆ ಒಬ್ರೊಬ್ರಿಗೆ 1 hour 1.5 hour ಆಯಿತು. ಬಟ್ ತುಂಬ ಚೆನ್ನಾಗಿ ತುಂಬ ನೀಟ್ ಫಿನಿಶ್ ಆಗಿ ನಮಗೆ ಮಾಡಿಕೊಟ್ರು. ಹೇಗೆ ಬರುತ್ತೋ ಏನೋ ಅನ್ನೋ ಸ್ವಲ್ಪ ಕನ್ಫ್ಯೂಷನಲ್ಲಿ ಇದ್ವಿ. ಇನ್ಸ್ಟಾಗ್ರಾಮಲ್ಲಿ ನಾವು ತುಂಬ ಪೇಜ್ ನಿಯರ್ ಬೈ ತುಮಕೂರಲ್ಲಿ ಯಾವುದೇದಿದೆ ಅಂತೇಳಿ ಚೆಕ್ ಮಾಡಿದ್ವಿ. ಆವಾಗ ಇವರು ಹೊಸ್ದಾಗಿ ಓಪನ್ ಮಾಡಿದ್ದಾರೆ ಅಂತ ಗೊತ್ತಾಯಿತು. ಬಟ್ ಆಫರ್ ಇತ್ತು ಮತ್ತು 999ಗೆ ತುಂಬ ಚೆನ್ನಾಗಿ ಮಾಡಿಕೊಟ್ರು ನಮಗೆ ನೈಲ್ ಆರ್ಟು. ಅದಕ್ಕೋಸ್ಕರ ಅವ್ಳಿಗೆ ತುಂಬ ಆಸೆ ಇತ್ತು ನೈಲ್ ಆರ್ಟ್ ಮಾಡಿಸ್ಬೇಕು ಅಂತ ಹೇಳಿ. ಅದಕ್ಕೆ ಅಂತ ಹೇಳಿ ನಾವು ಹೋದ್ವಿ. ತುಂಬಾ ಲೇಟ್ ಆಗೋಯಿತು ಅವತ್ತು. ಮತ್ತು ಮಾಮ್ ಟು ಬಿ ಮಾಡೋಣ ಹೋಗ್ಬಿಟ್ಟು ನಾವು ಅಂತ ಹೇಳಿ ಅಂದ್ಕೊಂಡಿದ್ವಿ. ಅದಕ್ಕೂ ಎಲ್ಲ ಸ್ವಲ್ಪ ಲೇಟೇ ಆಗೋಯಿತು. ಅದಕ್ಕೆ ನಾನು ಡೇ ಬೈ ಡೇ ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡು ಆಗಲೇ ಇಲ್ಲ, ಲೇಟ್ ಆಯಿತು. ಸ್ವಲ್ಪ ವೀಡಿಯೋಸ್ ಹಾಕೋದು, ಅಪ್ಲೋಡ್ ಮಾಡೋದು, ಎಡಿಟಿಂಗ್ ಮಾಡೋದು ಮತ್ತು ಹಬ್ಬ ಬೇರೆ ಬಂದುಬಿಡ್ತಲ್ಲ, ಅದಕ್ಕೆಲ್ಲ ಸ್ವಲ್ಪ ಪ್ರಿಪೇರ್ ಆಗೋದು, ಅದರಿಂದ ಎಲ್ಲನೂ ಸ್ವಲ್ಪ ವೀಡಿಯೋಸ್ ಮಾಡೋದು, ಲಾಗ್ಸ್ ಮಾಡೋದು ಸ್ವಲ್ಪ ಅದಕ್ಕೆ ಆಗ್ತಾ ಇರಲಿಲ್ಲ. ನಮ್ಮದು ನೈಲ್ ಆರ್ಟ್ ಆಯಿತು, ಮುಗಿಸ್ಕೊಂಡು ನಾವು ಮತ್ತೆ ರಿಟರ್ನ್ ಹೋದ್ವಿ ಮನೆಗೆ. ಸೀದಾ ಹೋಗ್ಬಿಟ್ಟು ಆಮೇಲೆ ಅಲ್ಲಿಂದ ನಾವು ರೆಡಿಯಾಗಿ ಎಲ್ಲರೂ ಚೌಟ್ರಿಗೆ ಹೋದ್ವಿ. ಚೌಟ್ರಿಗೆ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಪ್ಯಾಕಿಂಗ್ ಮಾಡೋದೆಲ್ಲ ಇತ್ತು. ಅವರೆಲ್ಲ ನೋಡಿ ವೀಡಿಯೋಸ್ ಮಾಡ್ತೀಯ, ಇದನ್ನು ವೀಡಿಯೋಸ್ ಮಾಡು ಅಂತ ಹೇಳಿ ಹೇಳ್ತಾಯಿದ್ರು. ಅದಕ್ಕೋಸ್ಕರ ಅದನ್ನು ವೀಡಿಯೋಸ್ ಮಾಡಿಕೊಂಡೆ. ನಮ್ಮ ವೀಡಿಯೋಸು ಎಲ್ಲ ಅಪ್ಲೋಡ್ ಮಾಡು ಅಂತ ಹೇಳಿ ಅದಕ್ಕೆ ಅದನ್ನೆಲ್ಲ ವೀಡಿಯೋಸ್ ಮಾಡಿಕೊಂಡು ನೆಕ್ಸ್ಟು ಮಾಮ್ ಟು ಬಿಗೆಲ್ಲನೂ ನಾವು ಬ್ಯಾಂಗ್ಳೂರಿಂದನೇ ಎಲ್ಲ ತೊಗೊಂಡು ಬಂದಿದ್ವಿ. ಮುಂಚೆನೇ ನಾವು ಪ್ಲ್ಯಾನ್ ಮಾಡಿದ್ವಿ, ನಾವು ಇದೇ ರೀತಿ ಮಾಡ್ಕೋಬೇಕು, ಈ ರೀತಿ ಎಲ್ಲ ಸೆಟ್ ಮಾಡಬೇಕು ಅಂತೇಳಿ. ಅದಕ್ಕೆ ಅಲ್ಲಿಂದನೇ ಎಲ್ಲ ತೊಗೊಂಬಂದಿದ್ವಿ. ಇವಾಗ ಮಾಮ್ ಟು ಬಿ ಮಾಡೋದಕ್ಕೆ ಅಂಥೇಳಿ ಎಲ್ಲ ರೆಡಿ ಮಾಡ್ತಾಯಿದ್ದೀವಿ. ನಾವು ಮಾಡೋದಿಲ್ಲಿ ನಮ್ಮ ಜೊತೆ ನನ್ನ ಮಕ್ಳಿಗೂ ಸಹಿತ ಬರ್ತೀವಿ, ಅವರು ಮಾಡ್ತೀವಿ ಅಂತೇಳಿ ಅವ್ರದ್ದೊಂದು ಹಿಂಸೆ. ಮಕ್ಳುಗಳಿದ್ಬಿಟ್ರೆ ನಾವು ಮಾಡೋದಕ್ಕೆಲ್ಲದಕ್ಕೂ ನಾವು ಮಾಡ್ತೀವಿ ಅಂತೇಳಿ ಅವರು ಬರ್ತಾಯಿದ್ದಾರೆ. ಸೊ ಅದಕ್ಕೆ ಅವ್ರನ್ನೂ ಸಂಭಾಳಿಸ್ಕೊಂಡು ಅದು ಮಾಡಿಕೊಂಡು ಸ್ವಲ್ಪ ಲೇಟೇ ಆಯಿತು. ನಾವು ರೆಡಿಯಾಗಿ ಚೌಟ್ರಿಗೆ ಹೋದಾಗಲೇ ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು ಮತ್ತು ತುಂಬ ಮಳೆ ಬೇರೆ ಆವತ್ತೇ. ಬೇಗ ನಾವೆಲ್ಲನೂ ರೆಡಿಯಾಗಿ ಅದಕ್ಕೆಲ್ಲ ರೆಡಿ ಮಾಡೋಣ ಅಂಥೇಳಿ ನನ್ನ ಹಸ್ಬೆಂಡು ನಾನು ಮಾಡ್ತಾಯಿದ್ದೀವಿ. ಎಲ್ಲ ಹೇಗಿತ್ತು ಅಂತೇಳಿ ಲಾಸ್ಟ್ವರೆಗೂ ವೀಡಿಯೋಸ್ನ ನೋಡಿ, ಎಲ್ಲೂ ಸಹಿತ ಸ್ಕಿಪ್ ಮಾಡಬೇಡಿ. ನಾವೆಲ್ಲ ಎಷ್ಟು ಫನ್ ಮಾಡಿದ್ವಿ, ಎಷ್ಟೆಷ್ಟೆಲ್ಲ ಏನೇನೆಲ್ಲ ಮಾಡಿದ್ವಿ ಅಂತ ಹೇಳಿ ಫುಲ್ ವೀಡಿಯೋನು ಇವತ್ತು ನಾನು ಅಪ್ಲೋಡ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ ಮತ್ತು ಫನ್ನಿಯಾಗಿದೆ. ನೀವು ಸಹಿತ ತುಂಬಾ ಎಂಜಾಯ್ ಮಾಡ್ತೀರಾ ಮತ್ತು ಈ ವಿಡಿಯೋದಲ್ಲಿ ನೋಡಿ ಲಾಸ್ಟ್ವರೆಗೂ. ಎಲ್ಲೂ ಸಹಿತ ಸ್ಕಿಪ್ ಮಾಡಿಕೊಂಡು ವೀಡಿಯೋಸ್ನ ನೋಡಬೇಡಿ. ನೋಡಿ ಎಲ್ಲದಕ್ಕೂ ನಂದೇ ಲಿಕ್ಲಿ ಅಂತೇಳಿ ಇವ್ರುಗಳ್ದು ಬೇರೆ ಕಾಟ. ಒಬ್ಬರು ತಂದುಕೊಟ್ರೆ ಒಬ್ಬರು ನನ್ನ ಮಗ ಮತ್ತು ನಮ್ಮ ಅಕ್ಕನ ಮಕ್ಕಳು, ಇವ್ರದ್ದೇ ನಮಗೆ ದೊಡ್ಡ ಕಾಟ. ಅಲ್ಲಿ ಅವ್ರನ್ನ ಸುಮ್ಮನಿರಿಸ್ಕೊಂಡು ಮಾಡೋದೇ ಒಂದು ದೊಡ್ಡ ಟಾಸ್ಕ್ ಆಗೋಗುತ್ತೆ. ನಮ್ಮ ಅಕ್ಕನ ಮಗನಿಗೆ ವೀಡಿಯೋ ಮಾಡು ಅಂತ ಕೊಟ್ಟರೆ ಹೆಂಗೆ ಬೇಕೋ ಹಂಗೆಲ್ಲ ಮಾಡಾಕಿದ್ದಾನೆ. ನಾನು ಟ್ರೈಪಾಡ್ ತೊಗೊಂಡೋಗಿದ್ದೆ, ಅದನ್ನಾದರೂ ಇಟ್ಟಿದ್ರೆ ಚೆನ್ನಾಗಾದರೂ ಬರ್ತಾಯಿತ್ತು. ಬಟ್ ನಾನು ಅದನ್ನು ಮರ್ತೇ ಹೋಗ್ಬಿಟ್ಟೆ ಈ ಟೆನ್ಷನ್ನಲ್ಲಿ. ಆಮೇಲೆ ಅಂದ್ಕೊಂಡೆ, ಬಟ್ ಏನು ಮಾಡೋಕ್ಕಾಗತ್ತೆ, ಟೈಮ್ ಆಗಲೇ ಮುಗ್ದೋಗ್ಬಿಟ್ಟಿತ್ತು. ಇವಾಗ ಅಂದ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ ಬಿಡಿ. ನೋಡಿ ಹೇಗೆ ಬಂದಿದೆ ಅಂತ ಹೇಳಿ, ತುಂಬಾ ಚೆನ್ನಾಗಿ ಬಂತು ಮತ್ತು ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ನಾನು ಯಾವಾಗಲಾದರೂ ಅದನ್ನು ಸಹಿತ ಅಪ್ಲೋಡ್ ಮಾಡ್ತೀನಿ. ಅದನ್ನು ಕಾಪಿ ಮಾಡ್ಕೊಂಡಿಲ್ಲ ನಾವು, ಆಗಿಲ್ಲ ಸ್ವಲ್ಪ. ತುಂಬಾ ಅಲ್ಲಿಂದ ಬಂದಮೇಲೆ ನಾವು ತಿರುವಣ್ಣಾಮಲೆಗೆ ಹೋದ್ವಿ, ಅಲ್ಲೊಂದು ಸ್ವಲ್ಪ ಅದಾಯಿತು. ಆ ವಿಡಿಯೋನು ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕೋಣ ಅಂದ್ಕೊಂಡೆ, ಅದು ಆಗಲಿಲ್ಲ.
ಎಲ್ಲ ಹಿಂಗೇನೆ ಆಗ್ತಾನೆ ಇಲ್ಲ, ಅದೇನು ಅಂತಲೇ ಗೊತ್ತಿಲ್ಲ. ನಿಜ ಒಂದೊಂದ್ಸಲಿ ಎಲ್ಲ ವೀಡಿಯೋಸ್ ಮಾಡೋರೆಲ್ಲ ಹೇಗೆ ಮಾಡ್ತಾರೆ, ನಮ್ಮ ಕೈಯಲ್ಲಿ ಯಾಕೆ ಆಗ್ತಾಯಿಲ್ಲ ಅನ್ನೋ ಪ್ರಶ್ನೆನೂ ಕಾಡುತ್ತೆ. ಆಮೇಲೆ ವ್ಯೂಸು ಬರ್ತಾಯಿಲ್ಲ ನನಗೆ, ಅದು ಬೇರೆ ತುಂಬ ಬೇಜಾರಾಗುತ್ತೆ. ಇಷ್ಟು ಕಷ್ಟಪಟ್ಟು ವೀಡಿಯೋಸ್ ಮಾಡೋದು ವ್ಯೂಸ್ ಇಲ್ಲ ಅಂತ. ಸೊ ಅದಕ್ಕೋಸ್ಕರ ಅವಾಗ ಮಾಡೋಣ ಬಿಡು, ಇವಾಗ ಮಾಡೋಣ ಬಿಡು ಅಂತೇಳಿ ಇಲ್ಲ ಕಂಟಿನ್ಯೂಸ್ ಆಗಿ ಮಾಡ್ತೀನಿ. ನಾನಂತೂ ಬಿಡೋದಿಲ್ಲ, ಒಂದ್ಸಲಿ ಮಾಡಬೇಕು ಅಂತ ಡಿಸೈಡ್ ಆಗಿಬಿಟ್ಟಿದ್ದೀನಿ ಅಂದಮೇಲೆ ಮಾಡೇ ಮಾಡ್ತೀನಿ. ಅದೆಷ್ಟೇ ಕಷ್ಟ ಆದರೂ ಸ್ವಲ್ಪ ಡಿಲೇ ಆಗ್ತಾಯಿದೆ ಅಷ್ಟೇ. ಇನ್ಮೇಲೆ ನಾನು ಬ್ಯಾಕ್ ಟು ಬ್ಯಾಕ್ ವೀಡಿಯೋಸ್ನ ಮಾಡೋದಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ಮತ್ತು ನಿಮ್ಮ ಸಪೋರ್ಟ್ ನನಗೆ ತುಂಬ ಇರಬೇಕು. ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ಏನೂ ಆಗಲ್ಲ. ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ನನ್ನ ವೀಡಿಯೋನ ಲಾಸ್ಟ್ವರೆಗೂ ನೋಡಿ. ಎಲ್ಲ ನಾವು ರೆಡಿ ಮಾಡ್ಕೋತಾ ಇದ್ದೀವಿ ಕೇಕ್ ಕಟ್ಟಿಂಗಿಗೆ ಅಂತ. ನಾವು ಊಟ ಮಾಡ್ಕೊಂಬಂದ್ಬಿಟ್ವಿ, ಲೇಟಾಗಿ ಹೋಗುತ್ತೆ, ಮಕ್ಕಳೆಲ್ಲ ಇದ್ದಾರೆ, ಇನ್ನು ಮಲ್ಕೊಬಿಡ್ತಾರೆ ಅಂತೇಳಿ. ಆಗಲೇ 9 ಆಗಿಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ನಾವೆಲ್ಲ ಊಟ ಮಾಡ್ಕೊಂಡು ಆಮೇಲೆ ಎಷ್ಟೊತ್ತಾದರೂ ಸಹಿತ ಆರಾಮಾಗಿ ಮಾಡ್ಕೋಬೋದು ಅಂತ. ಈಗ ನಮ್ಮ ಮಾಮ್ ಟು ಬಿ ಇವೆಂಟು ಸ್ಟಾರ್ಟ್ ಆಯಿತು. ಹೇಗಿದೆ ಅಂತ ಹೇಳಿ ನನಗೆ ಪ್ಲೀಸ್ ಕಮೆಂಟ್ ಮಾಡಿ. ಆದಷ್ಟು ನನ್ನ ವೀಡಿಯೋಸ್ನ ಮತ್ತೆ ಶೇರ್ ಮಾಡಿ. ಹೇಗೆ ಕಾಣಿಸ್ತಾ ಇದ್ದಾಳೆ ಅಂತ ಏನೋ ಹೇಳಿ. ನಾವೇ ಸಿಂಪಲಾಗಿ ಸ್ವಲ್ಪ ಮೇಕಪ್ ಮಾಡ್ಕೊಂಡಿದ್ವಿ, ಬೇಡ ತುಂಬಾ ಜಾಸ್ತಿ ಬೇಡ, ಮಾರ್ನಿಂಗು ಸ್ವಲ್ಪ ಜಾಸ್ತಿ ಇರುತ್ತೆ ಅಂತೇಳಿ ಸಿಂಪಲಾಗಿ ಮಾಡ್ಕೊಂಡಿದ್ವಿ. ಡ್ರೆಸ್ ಹೇಗಿದೆ ಅಂತ ಹೇಳಿ, ಡ್ರೆಸ್ ಲಿಂಕ್ ಏನಾದರೂ ಬೇಕು ಅಂದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ. ಇವಾಗ ಕೇಕ್ ಕಟ್ಟಿಂಗ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀವಿ. ಆಮೇಲೆ ತುಂಬಾ ಎಂಜಾಯ್ ಮಾಡಿದ್ವಿ, ತುಂಬ ಫನ್ನಿ ವೀಡಿಯೋಸ್ ಮಾಡಿದ್ವಿ. ಆದಷ್ಟು ನೋಡಿ ನನ್ನ ವೀಡಿಯೋ ಗೊತ್ತಾಗುತ್ತೆ ನಿಮಗೇನೆ ಲಾಸ್ಟ್ವರೆಗೂ ಯಾವ ರೀತಿ ಎಲ್ಲ ನಾವು ಫನ್ ಮಾಡಿದ್ವಿ, ಹೇಗೆ ಎಲ್ಲ ಇತ್ತು ಅನ್ನೋದು. ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಸ್ವಲ್ಪ ಫೋಟೋಶೂಟ್ ಮಾಡ್ಕೊಳ್ಳೋಣ ಅಂಥೇಳಿ ಫೋಟೋಶೂಟು ಮಾಡಿದ್ದೀವಿ. ಅದನ್ನು ಎಲ್ಲ ನಾನು ಆ ವೀಡಿಯೋಸು ಸಹಿತ ಅಪ್ಲೋಡ್ ಮಾಡಿದ್ದೀನಿ. ನಮಗಿಂತ ಮುಂಚಿತವಾಗಿ ಈ ಮಕ್ಕಳದೇ ಸ್ವಲ್ಪ ಹಿಂಸೆ ನೋಡಿ ಹೆಂಗೆ ಆಡ್ತಾ ಇದ್ದಾರೆ. ಅವ್ರನ್ನ ಸುಮ್ಮನಿರಿಸ್ಕೊಂಡು ಎಲ್ಲರೂ ನಾವು ಸ್ವಲ್ಪ ಜನ ನಮ್ಮ ಫ್ಯಾಮಿಲಿ ಮಾತ್ರನೇ ಇದ್ವಿ ಅಷ್ಟೇ. ಫಸ್ಟ್ ನಾವು ಮನೇಲೇ ಸಿಂಪಲಾಗಿ ಮಾಡ್ಕೊಂಬಿಡೋಣ ಅಂತೇಳಿ ಡಿಸೈಡ್ ಆಗಿದ್ವಿ. ಬಟ್ ಬೇಡ, ಮಕ್ಕಳೆಲ್ಲ ಇರ್ತಾರೆ ಮತ್ತು ಕ್ಲೀನಾಗಿ ಡೆಕೋರೇಷನ್ ಮಾಡೋಕ್ಕಾಗಲ್ಲ ಅಂಥೇಳಿ ಪಾರ್ಟಿ ಹಾಲ್ಗೆ ಹೋಗ್ಬಿಡೋಣ. ನೈಟೇ ಹೆಂಗೂ ಎಲ್ಲರೂ ಜಾಸ್ತಿ ಜನ ಇರ್ತೀವಿ, ಮನೇಲಿ ಜಾಗನೂ ಆಗಲ್ಲ ಅಂಥೇಳಿ ನಾವೇನು ಮಾಡಿದ್ವಿ, ಪಾರ್ಟಿ ಹಾಲ್ಗೆ ಹೋಗ್ಬಿಟ್ವಿ ನೈಟು. ಅದಕ್ಕೋಸ್ಕರ ನೋಡಿ ಅಲ್ಲಾಗಿರೋದಕ್ಕೆ ಇಷ್ಟು ಚೆನ್ನಾಗಿ ಮಾಡಿಕೊಂಡು ಫೋಟೋಶೂಟೆಲ್ಲ ಮಾಡ್ಕೊಳೋದಕ್ಕೆ ಈಸಿ ಆಯಿತು. ಮನೇಲಾಗಿದ್ರೆ ಸ್ವಲ್ಪ ಇಕ್ಕಟ್ಟು ಅನ್ನಿಸ್ತಾ ಇತ್ತು. ನೋಡಿ ಹೆಂಗೆ ಆಡ್ತಾ ಇದ್ದಾರೆ ನೋಡಿ, ಇವ್ರನ್ನ ಸುಮ್ಮನಿರಿಸ್ಕೊಂಡು ಇದನ್ನೆಲ್ಲ ಮಾಡೋದೇ ಸಾಕಾಗಿ ಹೋಗುತ್ತೆ ನಮಗಂತೂ. ಆಮೇಲೆ ಇದೆಲ್ಲ ಆದಮೇಲೆ ಸ್ವಲ್ಪ ಫೋಟೋಶೂಟ್ ಮಾಡ್ಕೊಳ್ಳೋಣ ಅಂಥೇಳಿ ಅವ್ರವ್ರ ಫ್ಯಾಮಿಲಿ ಎಲ್ಲನೂ ಫೋಟೋಶೂಟ್ ಮಾಡ್ಕೋತಾ ಇದ್ದೀವಿ. ತುಂಬಾ ಚೆನ್ನಾಗಿ ಬಂತು, ಎಲ್ಲ ಚೆನ್ನಾಗಾಯಿತು. ಸೀಮಂತದ್ದು ಅಷ್ಟೇ, ಅದು ಅಷ್ಟೇ ತುಂಬ ಚೆನ್ನಾಗಿದೆ. ಅದು ವ್ಲಾಗನ್ನು ಸಹಿತ ಅಪ್ಲೋಡ್ ಮಾಡ್ತೀನಿ ನೋಡಿ. ಎಲ್ಲರದು ಒಂದೊಂದು ಸೆಕ್ಷನ್ ಫೋಟೋಶೂಟ್ ಎಲ್ಲ ಆದಮೇಲೆ ನಾವು ವೀಡಿಯೋಸ್ನ ಮಾಡೋಣ ಅಂತೇಳಿ ಡಿಸೈಡ್ ಆಗಿದ್ವಲ್ಲ, ಆ ವೀಡಿಯೋಸ್ನು ಸಹಿತ ಎಲ್ಲನೂ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ. ಐ ಹೋಪ್ ನೀವು ಸಹಿತ ತುಂಬಾ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ಫೋಟೋಶೂಟ್ ಮಾಡೋ ಅಷ್ಟರಲ್ಲಂತೂ ಸಾಕಾಗೋಯ್ತು. ನಾವೊಂಥರ ನಿಂತ್ಕೊಂಡು ಒಬ್ರೊಬ್ರು ಒಂದೊಂದು ಶೇಪಲ್ಲಿ ಕೈ ಇಟ್ಕೋತಾ ಇದ್ರು. ಅದಕ್ಕೆ ತುಂಬಾ ಲೆಂತಿ ಆಯಿತು ಅಂತೇಳಿ ನಾನು ಇದಕ್ಕಿಲ್ಲ ಆಗಲ್ಲ ಅಂತೇಳಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇನ್ನೊಂದು ಮಾತ್ರ ಹಂಗೇ
ವಾಯ್ಸ್ ಬಿಟ್ಬಿಟ್ಟಿದ್ದೀನಿ. ತುಂಬಾ ಚೆನ್ನಾಗಿ ಫನ್ನಿಯಾಗಿತ್ತು ಮಾತ್ರ, ತುಂಬ ಎಂಜಾಯ್ ಮಾಡ್ಕೊಂಡು ಮಾಡಿದ್ವಿ ನಾವಂತೂ ಎಲ್ಲ. ಆಮೇಲೆ ತುಂಬ ಚೆನ್ನಾಗಿ ಬಂದಿದೆ ಕ್ಯಾಮ್ರಾದಲ್ಲೆಲ್ಲ. ನೋಡಿ ಈ ವಿಡಿಯೋ ಹೇಗಿದೆ ಅಂತ. ವಿಡಿಯೋ ಮಾಡ್ತಾ ಇದ್ದೀನಿ ಹೇಳ್ರಿ. ಕರೆಕ್ಟಾಗಿ ಲೈನ್ ಕರೆಕ್ಟಾಗಿ ನಿಂತ್ಕೊಳ್ರಿ. ಯಾರು ತಲೆ ನೋಡ್ಬೇಡ್ರಿ, ತಲೆ ಇತ್ತು ನೋಡ್ಬೇಡ್ರಿ, ತಲೆ ಹಿಂಗೆ ನೋಡ್ಬೇಡ್ರಿ, ಸ್ಟ್ರೈಟ್ ಆಗಿರಿ ಅಕ್ಕ. ಶಿಲ್ಪಕ್ಕ ಒಳಗೆ ಹೋಗಕ್ಕ. ಯಾರ್ದು? ಹೋಗ್ರಿ ಆ ಕಡೆ. ಒಂಚೂರು ಬಾ, ಒಂದು 5 ಸ್ಟೆಪ್ ಸುಮ್ಮನೆ ಬಂದ್ಬಿಟ್ಟು ಹಾಗೆ ಹೋಗಿ. 1 2 3 ಸ್ಟಾರ್ಟ್. ಐ ಥಿಂಕ್ ನೀವು ತುಂಬ ಎಂಜಾಯ್ ಮಾಡಿದ್ರಿ ಅಂತ ಅನ್ಕೊತೀನಿ. ನಾವಂತೂ ತುಂಬಾ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿಕೊಂಡು ಫೋಟೋಶೂಟು ವೀಡಿಯೋಸ್ನ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು. ಮತ್ತು ಎಷ್ಟು ಫನ್ನಿಯಾಗಿತ್ತು ಅಂದರೆ ನಕ್ಕಿ ಹೊಟ್ಟೆನೇ ನೋವು ಬಂದುಬಿಡ್ತು, ಅಷ್ಟು ಫನ್ನಿಯಾಗಿತ್ತು. ಈ ನಾವು ಸ್ವಲ್ಪ ಏಜಲ್ಲಿರೋರು ಹೆಂಗೋ ಬೆಟರು, ವಯಸ್ಸಾಗಿರೋರಂತೂ ಕೇಳೋದು ಸ್ವಲ್ಪ ಕಷ್ಟ ಮತ್ತು ಮಾಡಿಸೋದು ಸ್ವಲ್ಪ ಕಷ್ಟ. ಆದ್ರೂ ಪಾಪ ನಮ್ಮ ಜೊತೆ ನಿಂತ್ಕೊಂಡು ನಮಗೆ ಕೋಪ್ರೇಟ್ ಮಾಡಿ ತುಂಬ ಚೆನ್ನಾಗಿ ನಮಗೆ ವೀಡಿಯೋಸ್ನ ಮಾಡಿಕೊಟ್ರು. ತುಂಬಾ ಚೆನ್ನಾಗಿ ಬಂತು ನನ್ನ ತಮ್ಮನ ಹೆಂಡ್ತಿ ಮಾಮ್ ಟು ಬಿ. ನೀವಂತೂ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ತುಂಬಾ ಎಂಜಾಯ್ ಮಾಡಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ನನ್ನ ವೀಡಿಯೋಸ್ನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ದ ನೆಕ್ಸ್ಟ್ ವ್ಲಾಗ್.